ಚಿಕ್ಕೋಡಿ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಮುಂಬರುವ ದಿನಗಳಲ್ಲಿ 100 ಕೋಟಿ ರೂಪಾಯಿ ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ಶಾಸಕ ಗಣೇಶ್ ಹುಕ್ಕೇರಿ ತಿಳಿಸಿದರು. ನಗರದ ಘಾಲೆಗಲ್ಲಿಯಲ್ಲಿ ಶಾಸಕರ ಅನುದಾನದಿಂದ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರದ ಸಭಾಭವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಚಿಕ್ಕೋಡಿ ನಗರದಲ್ಲಿ ಈಗಾಗಲೇ ಹಲವು ಅಭಿವೃದ್ಧಿ ಕಾಮಗಾರಿಗಳು ನಡೆದಿದ್ದು, ಹಳೆಯ ಪುರಸಭೆ ಕಟ್ಟಡವನ್ನು ತೆರವುಗೊಳಿಸಿ ಅದರ ಸ್ಥಳದಲ್ಲಿ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ನೂತನ ಪುರಸಭೆ ಕಚೇರಿ ನಿರ್ಮಿಸಲಾಗುವುದು ಎಂದು ಹೇಳಿದರು. ಚಿಕ್ಕೋಡಿ ಸದಲಗಾ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ 110 ಬೋರವೇಲ್ ಕೊರೆಸಲಾಗಿದೆ. ಜೊತೆಗೆ ಬಸವ ಸರ್ಕಲ್ ಅಭಿವೃದ್ಧಿಗೆ 5 ಕೋಟಿ ಹಾಗೂ ಮಹಾವೀರ ವೃತ್ತದ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರದ ಮೊದಲ ಮಹಡಿ ಹಾಗೂ ಅಡುಗೆ ಕೋಣೆ ನಿರ್ಮಾಣಕ್ಕೆ ಹೆಚ್ಚುವರಿಯಾಗಿ 20-25 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಶಾಸಕ ಭರವಸೆ ನೀಡಿದರು. ಎರಡನೇ ಮಾತಂದ್ರೆ ಇವತ್ತು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಭಾಗದ ಪ್ರಕಾಶನ ಹುಕ್ಕೇರಿ ಮತ್ತು ನಮ್ಮಲ್ಲಿ ಒಂದು ನೀವು ನಮ್ಮಲ್ಲಿ ಒಂದು ಪ್ರೀತಿ ವಿಶ್ವಾಸ. ನಾ ಬರೀ ಎಮ್.ಎಲ್.ಎ ರಾಮಣ್ಣ ಹೇಳಿದ್ರೆ ನಮ್ಮ ಎಮ್.ಎಲ್.ಎ ನಾ ಬರೀ ಎಮ್.ಎಲ್.ಎ ಗಣೇಶ್ ಹುಕ್ಕೇರಿ ಮತ್ತು ನಿಮ್ಮ ಮನೆಯ ಮಗ ಆಗಿ ನಾ ಇಲ್ಲಿ ಕಾರ್ಯಕ್ರಮದಾಗ ನಾನು ದೇವರ ವಿಷಯದಿಂದ ನಮ್ಗೆ ಇವತ್ತೇನು ಅಧಿಕಾರ ಪ್ರಕಾಶನ ಇವತ್ತು ಈ ಭಾಗದಾಗ ಏನು ಸೇವಾ ಮಾಡಾಕತ್ತೀವೋ, ಯಾಕಂದ್ರೆ ಯಾವುದೂ ಪರ್ಮನೆಂಟ್ ಇಲ್ಲ. ನಾವೇನು ಹೋಗುವಾಗ ಏನು ತೊಗೊಂಡು ಹೋಗಿಲ್ಲ. ನಮ್ಗೆ ಅಧಿಕಾರದಿಂದ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇದೆರಡಿದ್ರೆ ಸಾಕು. ಆ ಭಗವಂತ ನಮ್ಮ ದೊಡ್ಡ ಅಧಿಕಾರ ದೊಡ್ಡ ಒಂದು ಸೇವಾ ಮಾಡೋಕ್ಕೆ ಈ ಭಾಗದಾಗ ಒಂದು ಶಕ್ತಿ ಕೊಡ್ತಾರೆ. ಈ ಕಟ್ಟಡ ಕಟ್ಟುವಾಗ ಅದೇ ಹೇಳಿದ್ರು, ಇಷ್ಟೆಲ್ಲ ಕೆಲಸ ಆಗೈತಿ. ಕಾಂಟ್ರಾಕ್ಟರ್ ಕೂಡ ರಾಜು ಸಚಿನ್ ಕಂಪ್ನಿ ಇಷ್ಟೆಲ್ಲ ಕೆಲಸ ಮಾಡುವಾಗ 2 ಕೆಲಸ ಉಳಿದಿಲ್ಲ, ಒಂದು ಬಾಗಿಲು ಕೆಲಸ ಉಳಿದಿಲ್ಲ, ಈ ಕಡೆ ಟೈಲ್ಸ್ ಕೆಲಸ ಉಳಿದಿಲ್ಲ. ಅದೆರಡು ಕೆಲಸ ನಮ್ಮ ಫೌಂಡೇಶನ್ ವತಿಯಿಂದ ಸರ್ಕಾರ ದುಡ್ಡಿಲ್ಲ. ಈ ಟೈಲ್ಸ್ ನಾವು ಎಕ್ಸ್ಟ್ರಾ ತೋರಿಸ್ತೀವಿ. ಬಾಗಿಲ ಎರಡೂ ಈಗ ನಾಳೆ ಒಂದು ತಿಂಗಳಾಗ 2 ಕೆಲಸ ಕೆಳಗಿಂದ ಟೈಲ್ಸ್ ಎಸ್ಟಿಮೇಟ್ ಮಾಡಿದ್ದಾರೆ 15 ಲಕ್ಷ. ಈ ಕೆಳಗಿನ ನೀವು ಅಡುಗೆ ಕೋಣೆ ಮತ್ತೊಂದು ಏನು ರೂಮ್ ಕಟ್ಟಾಕತ್ತೀರಿ ಅದನ್ನು 10 ಲಕ್ಷ. ಟೋಟಲಿ ಮುಂದಿನ ಸೆಪ್ಟೆಂಬರ್ದಾಗ 25 ಲಕ್ಷ ರೂಪಾಯಿ ಅನುದಾನ ಕೊಡ್ತೀವಿ. ಮ್ಯಾಕ್ಸ್ ಸ್ಲ್ಯಾಬ್ ಹಾಕಿ ಟೈಲ್ಸ್ ಹಾಕಿ ಕೆಳಗಿನ ಅಡುಗೆ ಮನೆಯೂ ಓಪನಿಂಗ್ ಮಾಡಿಸ್ಕೊಡ್ತೀವಿ. ಮುಂದೆ ಈಗ ಇದಾದ್ಮೇಲೆ ಅವ್ರು ಕೆಳಗಿದ್ದೀವಿ. ಇಲ್ಲಿ ಸುಮಾರು ಗುಲಾಬಿಗಳಿಗೆ ಬರೋದು ನನ್ನ ಕ್ಷೇತ್ರದಾಗ 2 ತಿಂಗಳದಾಗ 110 ಬೋರ್. ಎಲ್ಲೆಲ್ಲಿ ಕುಡಿಯೋಕೆ ನೀರಿಲ್ಲ, ಎಲ್ಲಿ ಪಾಪ ನಮ್ಮ ಹೆಣ್ಮಕ್ಳಾಗಲಿ ತಾಯಿಂದ್ರೆ ಎಲ್ಲಿ ತ್ರಾಸ ಆಗ್ತೈತಿ. ಸ್ವಂತ ಅಂದರೆ ಸರ್ಕಾರದಿಂದ ದುಡ್ಡು ಮಂಜೂರು ಆಗಬೇಕಿದೆ. 110 ಬೋರ್ ಈಗಾಗಲೇ ಡ್ರಿಲ್ ಮಾಡಿಸಿದ್ವು. ಅದಾಗ ಸುಮಾರು 22 ಮಾಡಿದ್ವು. ನೀವು ಇವತ್ತು ಕೇಳಿ ಇವತ್ತು ಬೋರ್ ಗಾಡಿ ತಂದು ಹಚ್ಚದ್ರಿ. ಇಲ್ಲಿ ದೊಡ್ಡ ಗಾಡಿ ಬರೋಂಗಿಲ್ಲ ಅಮ್ಮ, ಸಣ್ಣ ಗಾಡಿ ಬೇಕಾಗಿದೆ. ನಾಳೆ ಸಾಯಂಕಾಲ ಮಟ್ಟ ನಿಮ್ಮ ಬೋರ್ ಗಾಡಿ ತಂದು ಪೂಜಾರಿಗಳು ಪೂಜಾ ಮಾಡಿ ನಾಳೆ ಬೋರ್ವೆಲ್ಲ ಹೊಡೆಸಿ ನಿಮ್ಮ ಬೋರ್ ರೆಡಿ ಮಾಡಿಸ್ಕೊಡ್ತೀವಿ. ನಾಳೆ ಚಿಕ್ಕೋಡಿ ಡೆವಲಪ್ಮೆಂಟ್ ಮಾಡಕ್ಕೆ ನಾಮದ ಪ್ರಕಾಶನ ಇನ್ನ ರಾಮಣ್ಣ ಇಲ್ಲ 20 ಕೋಟಿ ರೂಪಾಯಿ. ಇವತ್ತ ನಮ್ಮ ಮುಖ್ಯಮಂತ್ರಿಯವರು ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಾಗ ಹೊಸ ಸಚಿವರ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಮ್ಮ ಬರುವ ಇನ್ನ 2 ತಿಂಗಳದಾಗ ನನ್ನ ಕ್ಷೇತ್ರದಾಗ ಸುಮಾರು 100 ಕೋಟಿ ರೂಪಾಯಿ ಅನುದಾನದಿಂದ ಈ ಭಾಗದ ಅಭಿವೃದ್ಧಿ ಮಾಡಿದೆ. ಅದನ್ನು ಪ್ರತಿಯೊಂದು ಏನು ವಿಚಾರ ಮಾಡಾಕಿದ್ದೀರಿ, ಈ ಸಣ್ಣ ವಿಷಯ ಘಟರ ನೀವು ಇದೆಲ್ಲ ಹೇಳಿದ್ದೀರಿ. ಇನ್ನು 20 ಕೋಟಿ ರೂಪಾಯಿದಾಗ ಅಂದರೆ ಏನು ಬರೀ ರಾಜಕೀಯವಾಗಿಲ್ಲ. ನಾ ಏನು ಬರೀ ಭಾಷಣ ಮಾಡಿ ಅಥವಾ ಇಲ್ಲಿ ಹೇಳಿ ಹೋಗಿಲ್ಲ. ಎಸ್ಟಿಮೇಟು ಕೂಡ ಈಗ 10 ಕೋಟಿ ರೂಪಾಯಿ ಎಷ್ಟಾಗಿದೆ, 10 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಈಗ ಬೆಂಗಳೂರಿಗೂ ಕಳಿಸ್ಕೊಡೋದಿದ್ವು. ಚಿಕ್ಕೋಡಿ ನಿನ್ನೇನು ಮುನ್ಸಿಪಾಲ್ಟಿದಾಗ ಊರಾಗಿದ್ದ ಹಳೆ ಮುನ್ಸಿಪಾಲ್ಟಿ ಡಿಮಾಲಿಷ್ ಮಾಡಿ 12 ಕೋಟಿ ರೂಪಾಯಿ ಕೆಳಗೆ ಒಂದು ಕಾಂಪ್ಲೆಕ್ಸ್ ಆಗಲಿ, ಮ್ಯಾಗ್ ಮೀಟಿಂಗ್ ಹಾಲ, ಬೇರೆ ಬೇರೆ ಇಲಾಖೆದ ಒಂದು ಆಫೀಸ ಸುಮಾರು 12 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ DPR ಮಾಡಿ ಬೆಂಗಳೂರಿಗೆ ಹೋಗಿದ್ದೆ. ಇನ್ನೊಂದು 2-3 ತಿಂಗಳದಾಗ ಅದು ಕೂಡ ಸ್ಯಾಂಕ್ಷನ್ ಆಗಿ ಒಂದು ಹೊಸ ಮುನ್ಸಿಪಾಲ್ಟಿ ಹೊಸ ಕಟ್ಟಡ ಚಿಕ್ಕೋಡಿದಾಗ ಮಾಡ್ತೀವಿ. ಇನ್ನು ನಮ್ಮ ಚಿಕ್ಕೋಡಿ ಬಸವ ಸರ್ಕಲ್ ಅದಾಗ 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ. ಕೆಲಸಗಳು ತಮ್ಮ ನೀವು ಹೋಗ್ತಾ ಬರ್ತಾ ನೋಡಿರ್ಬೇಕು. 2 ಬಾಜು ಘಟರ, 2 ಬಾಜು ಲೈಟಿಂಗ್ ಆಗಲಿ. ಮತ್ತು ನಮ್ಮ ಬಸ್ ಸ್ಟ್ಯಾಂಡ್ ಮೇಲೆ ಮಹಾವೀರ ಸರ್ಕಲ್ ಇದೆ. ಮಹಾವೀರ ಸರ್ಕಲ್ಗೂ ಕೂಡ 2 ಕೋಟಿ ರೂಪಾಯಿ ಕೊಟ್ಟಿವಿ. ಅಲ್ಲಿಯೂ ಸೈಡಿಗೆ ಒಂದು 2 ಕಡೆ ಫೇವರ್ ನಿಮ್ಮ RDS ಹುಡುಗವನ್ನು ಸಾಕಷ್ಟು ವಿದ್ಯಾರ್ಥಿ ಬಸ್ ಮೇಲೆ. ಯಾಕಂದರೆ ಬಸ್ ಹುಡುಗರು ಈ ಹುಡುಗರು ನಾಳೆಗೆ ಸೈಡಿಗೆ ಒಂದು ಫುಟ್ಪಾತ್ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಏನು ಸಾಧ್ಯ ಇದೆ ನಾವು ಮತ್ತು ಪ್ರಕಾಶನ ನಿನ್ನೆ 2 ಬಸ್ಸು ಕೂಡ ಓಪನಿಂಗ್ ಮಾಡಿದ್ವಿ. ಅಧ್ಯಕ್ಷರ 2 ಬಸ್ ಹೈಟೆಕ್ ಸೂಪರ್ ಡಿಲಕ್ಸ್ ಬಸ್ ಚಿಕ್ಕೋಡಿ ಟು ಬೆಂಗಳೂರು. ಇಲ್ಲಿಂದ ಕರೆಕ್ಟ್ 7 ಗಂಟೆಗೆ ಬಿಟ್ಟರೆ ಮುಂಜಾನೆ 7 ಗಂಟೆಗೆ ಬೆಂಗಳೂರು ರೀಚ್ ಆಗ್ತೀವಿ. ಹೊಸ ಚಿಕ್ಕೋಡಿ ಆಗಿದ್ರೆ ಇವತ್ತು ನಾವು ಚಿಕ್ಕೋಡಿ ಒಳಗಿದ್ದೀವಿ.
ಆನೊಂದು ಮುಂದೆ ಈ ನಾಳೆ ಆಗಸ್ಟ್ 15 ಆದಮೇಲೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆದಮೇಲೆ ನಂದೇನು ಸಂಕಲ್ಪ ಐತಿ ನಾವೆಲ್ಲರೂ ಕೂಡಿ ನಾವು ಸತೀಶನ ಜಾರಕಿಹೊಳಿ ಪ್ರಕಾಶನ ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಚಿಕ್ಕೋಡಿ ಜಿಲ್ಲಾ ಮಾಡಿ ಈಗ 17 ಕೋಟಿ ರೂಪಾಯಿದಾಗ ಹೊಸ ಹೊಡಿದಿನ ಪೈಪ್ಲೈನ್ ಮಾಡಿ 2 ಓವರ್ ಹೆಡ್ ಟ್ಯಾಂಕ್ ಹೊಸದು ಕಟ್ತೀವಿ. ಒಂದು ಈ ಕಡೆ ಏನು ಮಾಡಿದ್ವಿ ಒಂದು ಹೊಸ ಒಂದು ಇಂಧನಗರ ಅಲ್ಲಿ ಜಾಗನೂ ತೋರಿಸಿದರು 5-5 ಲಕ್ಷ ಲೀಟರ್. ಅದ್ರ ಮುಂದೆ ಯಾವಾಗೂ ಕೂಡ ಇವತ್ತು ನಾವು ಮಳೆ ಕಡಿಮೆ ಆಗಲಿ ಹೆಚ್ಚಾಗಲಿ ಆ ನೋಡ್ಕೊಂಡ ನೀರು ಎಲ್ಲಿಯೂ ಈ ಭಾಗದಾಗ ಎಲ್ಲೂ ನೀರು ಕಡಿಮೆ ಬೀಳಬಾರ್ದು, ಯಾವಾಗೂ ನೀರಿನ ಸಮಸ್ಯೆ ಬರಬಾರ್ದು ಅಂತ 2 ಹೊಸ 5-5 ಲಕ್ಷ ಲೀಟರ್ ಹೊಸ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ವಿ. ಇಷ್ಟೆಲ್ಲ ಕೆಲಸ ನಿಮ್ಮ ಜವಾಬ್ದಾರಿ ಐತಿ. ನಮ್ಗೆ 2 ತಿಂಗಳ ಟೈಮ್ ಕೊಡು. ಯಾಕಂದ್ರೆ ನಾಳೆ ಆಗಸ್ಟ್ 4ರಿಂದ 14 ತಾರೀಕು ಮಟ್ಟ ಸೆಷನ್ ಐತಿ. ಧ್ವಜಾರೋಹಣ ಆದಮೇಲೆ ಮತ್ತೊಂದು 15 ದಿವಸ ಟೈಮ್ ಕೊಟ್ಟ ಮೇಲೆ ಸೆಪ್ಟೆಂಬರ್ ತಿಂಗಳದಾಗ ನೀವು ಎಲ್ಲರೂ ಕರ್ಕೊಂಡು ಮ್ಯಾಗ ಪಾಯ ಬರ್ದಿ ಮಾಡಿ ಇರ್ಬಾರಲ್ಲ. ಮುಂದೆ ಅದು ಊಟದ ಕಾರ್ಯಕ್ರಮ ನನ್ನ ಜವಾಬ್ದಾರಿ. ಅದು ಪ್ರಸಾದ ಕೂಡ ನಮ್ಮ ಕೃಷಿದ್ವಾರ ನಿಮ್ಮ ಬೀಜಿ ಇದಕ್ಕಿಂತ ಜಾಸ್ತಿ ನಮಗೇನೂ ಬೇಡ. ಇವ್ರನ್ನ ಮುಂದಿನ ಭವಿಷ್ಯ ಜಿಲ್ಲಾ ಮಾಡೋದು ಉದ್ದೇಶದ್ರಿಂದ ಒಂದು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಆಯುರ್ವೇದಿಕ್ ಕಾಲೇಜ್, 1000 ಬೆಡ್ಡೆಡ್ ಹಾಸ್ಪಿಟಲ್ ಮಾಡ್ತೀವಿ. ಹೋದ ಸರ್ಕಾರದಾಗ ನಾವು ಬೆಂಗಳೂರದಾಗ ಯಾವ ರೀತಿ ಜೆ.ಡಿ. ಹಾಸ್ಪಿಟಲ್ ಇದೆ, ನಾನು ಸಿದ್ದರಾಮಯ್ಯ ಸಾಹೇಬ್ರ ಕೇಳಿದ್ದೆ ಈ ನಮ್ಮ ಬಾರ್ಡರ್ದಾಗ ಒಂದು ಜೆ.ಡಿ. ಹಾಸ್ಪಿಟಲ್ ಮಾಡಿರಿ. ನಮ್ಮ ಪಾಪಿಲಿ ಎಲ್ಲರೂ ಇವತ್ತಿನ ಏಜ್ ಆಗಿದ್ದಾರೆ, ಅವ್ರು ಬೀದರ್ದ, ಕೊಲ್ಹಾಪುರ, ಬೆಳಗಾವಿ ಹೋಗೋ ಪರಿಸ್ಥಿತಿ ಆಗ್ಬಾರ್ದು. ಇಲ್ಲೇ ಒಂದು ಮೆಡಿಕಲ್, ಇಲ್ಲೇ ಒಂದು ಜೆ.ಡಿ. ಹಾಸ್ಪಿಟಲ್ ಥರ ಮಾಡಿಸು ಮುಂದಿನ ಬಜೆಟ್ದಾಗ ಹಾಕೋಣಂತವ್ರು ಹೇಳಿದರು. 100% ಮೆಡಿಕಲ್ ಕಾಲೇಜ್ ಆದಮೇಲೆ ಒಂದು ಜೆ.ಡಿ. ಹಾಸ್ಪಿಟಲ್ ನಮ್ಮ ಚಿಕ್ಕೋಡಿ ಭಾಗದಲ್ಲಿ ತರ್ತೀವಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಎಲ್ಲರಿಗೂ ಇರ್ತೀವಿ. ಮಾಜಿ ಪುರಸಭೆ ಅಧ್ಯಕ್ಷ ರಾಮಮಾನಿ ಮಾತನಾಡಿ, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ನಗರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಗರದಲ್ಲಿ ಕಸ ಸಂಗ್ರಹಣೆ ವಾಹನ ಪ್ರತಿದಿನ ಆಗಮಿಸಲಿದ್ದು, ಸಾರ್ವಜನಿಕರು ಕಸವನ್ನು ನಿಯಮಿತವಾಗಿ ನೀಡುವಂತೆ ಮನವಿ ಮಾಡಿದರು. ನಮ್ದು ರಿಸರ್ವ್ ಕ್ಯಾಟಗರಿ ಹೋದ ನಂತರ ಯಾವಾಗ ಜನರಲ್ ಕ್ಯಾಟಗರಿ ಬಂದರು, ಪ್ರಕಾಶನ ಯಾವಾಗ ಚಿಕ್ಕೋಡಿಗೆ ಬಂದರು, ಅವಾಗ ಚಿಕ್ಕೋಡಿಯ ವಾತಾವರಣ ಬದಲಾವಣೆ ಮಾಡಿಬಿಡ್ತಾರೆ. ಆಮೇಲೆ ಇವತ್ತಿನ ದಿವಸ ಈ ಗುಡಿಗೆ ರೊಕ್ಕ 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಸುಂದರ ಕಟ್ಟಡ ಆಗೈತಿ. ಸೈಡ್ಗೆ ಇನ್ನೂ ಟೈಲ್ಸ್ ಹಾಕೋದು ಗೊತ್ತಿಲ್ಲ, ಆದ್ರೆ ಮ್ಯಾಲಿನ ಕಲರ್ ಬೀಂಬ ಯಾರು ಕೆಲಸ ಮಾಡಿದ್ರೆ ಗೊತ್ತಿಲ್ಲ. ಇಲ್ಲಿ ನೆಮ್ಮದಿ ಸಿಗ್ತೈತಿ, ಇಲ್ಲಿ ಬಂದು ಕೂತವ್ರಿಗೆ ಸಮಾಧಾನ ಅನಿಸ್ತೈತಿ. ಯಾರು ಕೆಲಸ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದ್ರು ನೀವು ಕೆಲಸ ಇದ್ರೆ ಗಣೇಶ ನಾವು ಕೆಲಸ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತಾರೆ. ಅವ್ರಿಗೆ ಬೆಸ್ಟ್ ಕೆಲಸ ಆಗೈತಿ. ಆಮೇಲೆ ವಿಠ್ಠಲ್ ರುಕ್ಮಾಯಿ ಮಂದಿರ ವತಿಯಿಂದ ನಾನು ಮಂದಿರದಿಂದ ನಮ್ಮ ಪ್ರಕಾಶನಾಗ ಮತ್ತು ಗಣೇಶನಾಗ ಆಯುಷ್ಯ ಆರೋಗ್ಯ ಒಳ್ಳೆಯದು ಮತ್ತು ಗಣೇಶನಂದ ಆಯುಷ್ಯ ಆರೋಗ್ಯ ದೇವರ ಅವ್ರಿಗೆ ಒಳ್ಳೇದು ಕೊಡ್ಲಿ. ಅವ್ರಿಗೆ ಏನು ಇರ್ತಾರ ಕೆಲಸ ಎಲ್ಲ ಸಕ್ಸಸ್ ಆಗಲಿ. ಬರ್ತಕ್ಕಂಥ ದಿವಸದಾಗ ಯಾವುದೂ ಕೆಲಸ ಇದ್ರೂ ಕೂಡ ಅವರ ಹಿಂದೆ ದೇವರು ನಿಲ್ಲಿ ಅಂತ ನಾವು ಪ್ರಾರ್ಥನೆ ಕಾಲಿದ್ರೂ ಕೂಡ ಸಾವುಕಾರ ಬಂದ ಪ್ರತಿಯೊಂದು ಚಿಕ್ಕೋಡಿಯಲ್ಲಿ ಊರಲ್ಲಿ ನಾವು MLA ಕ್ಷೇತ್ರದಾಗ ಎಲ್ಲೆಲ್ಲಿ ಕೆಲಸ ನಡೆದವು ಅಲ್ಲಿ ಪ್ರತಿಯೊಂದು ವಿಸಿಟ್ ಕೊಟ್ಟಿದ್ರಣ ಇವತ್ತು ದಿವಸ ಕೆಲಸ ಸುಂದರ ಆಗಿದ್ದವು. ಪ್ರಕಾಶ ಜೋಡಿ ತಾಳೆ ಆಯಿತು. ಬರೀ ಕೆಲಸ ಹಾಕಿ ಬಿಟ್ಟಿಲ್ಲ. ಅವ್ರ ಗಣೇಶನಾಗಲಿ ಪ್ರಕಾಶನಾಗಲಿ ಆ ಕೆಲಸದ ಮೇಲೆ ಅವ್ರ ಕ್ರಿಯೆ ಇಟ್ಕೊಂಡು ಏನೇನು ದಿವಸ ಸಾವುಕಾರ ಇಟ್ಕೊಂಡಿರ್ತದೆ ಚಿಕ್ಕಡಿ ಊರಾಗ ಏನಂತಿ ಬೇರೆ ಬೇರೆ ಮಾಡಿ ಕೊಡ್ತಿರಲ್ಲ. ಹೆಣ್ಮಕ್ಳ ಕೇಳಾಕತ್ತೀನಿ, ಕಲ್ಸರ ನೀವು ಡಿವೈಡ್ ಮಾಡಿ ಕೊಡ್ತಿರಿಲ್ಲ, 2-3 ಘಟಕ ಮಾಡಿ ಕೊಡ್ತೀರಿ. ಆಗ ಸಂಪೂರ್ಣ ನಾವು ಕ್ಯಾನ್ಸಲ್ ಮಾಡಿದೆವು. ಬನ್ನಿ ಸಾವುಕಾರ ಮತ್ತು ಗಣೇಶನ ಕೂಡಿ ಯಾವುದೂ ಪರಿಸ್ಥಿತಿ ಪೈಲ ಕಚರ ಕೊಡ್ತಾರೋ ಹಂಗೆ ತಗೋಬೇಕು, ಅಲ್ಲಿ ಹೋದ್ರೆ ನೀವು ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ದಿವಸ ಗಂಟಾ ಗಾಡಿ ಬರುವಂಥ ವ್ಯವಸ್ಥೆ ಪ್ರಕಾಶನ ಗಣೇಶನ ಮಾಡಿದ್ದಾರೆ. ಯಾರು ನಿಮ್ಮಲ್ಲಿ ಓನಲ್ಲಿ ಗಂಟಾ ಗಾಡಿ ಬರಲಿಲ್ಲ ಅಂದ್ರೆ ಡೈರೆಕ್ಟ್ ನೇರವಾಗಿ ಚೀಫ್ ಆಫೀಸರ್ ಫೋನ್ ಮಾಡ್ಬೇಕು. ಆಮೇಲೆ ಮಿಕ್ಸ್ ಕಚರ ತಗೋಲಿಲ್ಲ ಅಂದ್ರೆ ಯಾರು ತಕರಾರು ಮಾಡಿದ್ರೆ ಗಂಟಾ ಗಾಡಿ ಅವ್ರ ಡೈರೆಕ್ಟ್ ಚೀಫ್ ಆಫೀಸರ್ ಫೋನ್ ಮಾಡ್ಬೇಕು. ಈಗ ದಿವಸ ಬರಾಗದವಲ್ಲ ಗಂಟಾ ಗಾಡಿ. ಮಾಜಿ ಪುರಸಭೆ ಅಧ್ಯಕ್ಷ ನರೇಂದ್ರ ನೀರಲೀಕರ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯೂಶಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಲಿ ಮತ್ತು ಓಣಿ ಸಣ್ಣ ಓಣಿ ಕೂಡ ರೋಡ್ ಆಗಿದ್ದಾಗಲಿ ಇದೆಲ್ಲ ಪ್ರಕಾಶನ ಮತ್ತು ಗಣೇಶನ ಇಲ್ಲಾಗಿದ್ರೆ ನಗರ ಚಿಕ್ಕೋಡಿ ಯಾವಾಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗ ಆಗ್ತಿಲ್ಲ. ಅವರು ಅಂದರೆ
ನಂಗೆ ಆ ಸುಯೋಗ ಸಿಕ್ತು. 2013ರಿಂದ ನಾ ಅಧ್ಯಕ್ಷ ಆಗಿದ್ದೆ. ಆ ನಂಗೆ ಒಂದು ಸುವರ್ಣ ಸುದ್ದಿ ಸಿಕ್ತು. ಅದರ ಜೊತೆಯಲ್ಲಿ 2014 ಯಾವಾಗ ಗಣೇಶನ MLA ಆದರು, ಅದರ ಪ್ರಗತಿ ಏನದ ಚಿಕ್ಕೋಡಿ ಸದನಗ ಕ್ಷೇತ್ರದ ಪ್ರಗತಿ ಏನದ ಅಭಿವೃದ್ಧಿ ಪ್ರಗತಿ ಇದಕ್ಕಿಂತ ಎಷ್ಟೋ ಪ್ರಮಾಣದ ಸ್ಪೀಡ್ದಾಗ ಗಾಡಿ ಹೋಗ್ಲಿಕ್ಕೆ. ಅದಕ್ಕೆ ಈಗ ಅವ್ರು ವಾಚ್ ನೋಡ್ಲಿಕ್ಕೆ ಅವ್ರಿಗೆ ಏನು ಗರೀಬರ ಮಂದಿಗೆ ಮ್ಯಾರೇಜ್ ಆಗಲಿ ಮತ್ತು ಉದ್ಯೋಗ ಅಭಿವೃದ್ಧಿ ಆಗಲಿ ಎಲ್ಲ ಅನುಕೂಲ ಆಗ್ತದೆ. ಸಣ್ಣ ಫಂಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಬೋರ್ವೆಲ್ ಆಗಲಿ ಬೋರ್ವೆಲ್ ಮಾಡಿ ಇಲ್ಲಿ ಒಂದು ಬಾಜು ಬಂದು ನಾವು ಅಡುಗೆ ಮನೆ ಮಾಡಲಿಕ್ಕೆ ಜಾಗ ಬಾಲು ಮಾಡಿ ಕೊಟ್ಟಿದ್ದಾರೆ. ಅದು ಕೂಡ ನೀವು ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಈ ಸಂದರ್ಭದಾಗ ನಾನು ಹೇಳಿ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಪ್ರಭಾಕರ ಕೋರಿ, ಮಾಜಿ ಉಪಾಧ್ಯಕ್ಷ ಗುಲಾಬ್ ಹುಸೇನ್ ಬಾಗವಾನ್, ಅನಿಲ ಮಾನಿ, ರಾವಸಾಹೇಬ ಫಕೀರಿ, ಶ್ರೀಪಾದ ನೇರಲೀಕರ, ಶೇಖರ ಮುಂಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ದತ್ತ ಮಂದಿರದಿಂದ ವಾರಕರಿ ಸಂಪ್ರದಾಯದ ತಾಳ ಮೃದಂಗ ಭಜನಾ ದಿಂಡಿಯೊಂದಿಗೆ ಶಾಸಕರು ಹಾಗೂ ಗಣ್ಯರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಸಮಾರಂಭದಲ್ಲಿ ಸಾಗರ ಉತ್ತಾರಿ, ರಾಜು ಉತ್ತಾರಿ, ಆನಂದ ಮಾಳಿ, ಸುನೀಲ ಮುರಚಿಟ್ಟಿ, ಮೋಹನ ಗಾಳಿ, ರಾಜು ಮಡಿವಾಳ ಸೇರಿದಂತೆ ಪ್ರಭುವಾಡಿ ಹಾಗೂ ಉತ್ತಾರಗಲ್ಲಿ ಭಜನಾ ಮಂಡಳಿಯ ಸದಸ್ಯರು ಮತ್ತು ಶ್ರೀ ವಿಠ್ಠಲ ರುಕ್ಮಿಣಿ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.